ಇವತ್ತು ಬೆಳಿಗ್ಗೆ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಹೋಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಉಪಹಾರವನ್ನ ಸೇವಿಸಿದ್ರು. ಅದಾದ ನಂತರ ಹೊರಗಡೆ ಬಂದು ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಮಾಡ್ತೀವಿ ಅನ್ನುವಂಥ ಒಂದು ವಿಚಾರ, ನಾವಿಬ್ರು ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಇದ್ರ ಜೊತೆಗೇನೆ ಅವ್ರು ಆಡಿರುವಂತಹ ಒಂದು ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದು ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆಗೆ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಎಂ ಮಾತಾಡಿರೋದು. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಮಾತಾಡಿದ್ದಾರೆ. ಏನ್ ಹೇಳಿದರೆ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೋಡೋಣ ಮುಂದೆ ಏನಾಗುತ್ತೋ ಆಗ್ಲಿ, ಯಾವುದೂ ಕೂಡ ಶಾಶ್ವತ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿರುವಂತಹ ಒಂದು ಮಾತುಗಳು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಂದ್ರೆ ಒಂದ್ ರೀತಿ ಅವ್ರು ಮಾತಾಡಿರೋದು ನೋಡ್ತಾ ಹೋದ್ರೆ ರಾಜಕೀಯ ಸನ್ಯಾಸತ್ವನ ವೈರಾಗ್ಯ ಬಂದ್ಬಿಟ್ಟಿದೆಯಾ ಅವ್ರಿಗೆ ಹಾಗಾದ್ರೆ ಈ ಕುರ್ಚಿ ಅಥವಾ ಈ ಅಧಿಕಾರದಿಂದ? ಯಾಕಂದ್ರೆ ಅವ್ರು ಹೇಳ್ತಾ ಇರುವಂತಹ ವಿಚಾರಗಳು ನೋಡಿ, ಪ್ರಸ್ತುತ ರಾಜಕೀಯ ವಿಷಯಗಳ ಬಗ್ಗೆ ಕೂಡ ಮಾತನಾಡಿದ್ರು. ರಾಜಕೀಯ ಯಾವುದು ಶಾಶ್ವತ ಅಲ್ಲ, ಅದೇ ನಮ್ಮ ಅಪ್ಪನ ಆಸ್ತಿನ, ಅದು ಅಲ್ಲ ಅನ್ನೋ ರೀತಿಯಲ್ಲಿ ಬೇಳೂರು ಗೋಪಾಲಕೃಷ್ಣ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಅದಕ್ಕೆ ಮುಂಚೆ ಬೇಳೂರು ಗೋಪಾಲಕೃಷ್ಣ ಅವ್ರು ಏನು ಕೇಳಿದ್ರು ಅವರಿಗೆ ಪ್ರಶ್ನೆ, ಅದಕ್ಕೆ ಅವ್ರು ಯಾಕೆ ಈ ರೀತಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವಾಗ ಚರ್ಚಾರ್ಹ. ಒಂಚೂರು ಸೈಡ್ ಅಣ್ಣ. ಒಂಚೂರು ಸೈಡ್ ಅಣ್ಣ. ಸೊ ಇದು ಸಿಎಂ ಆಡ್ತಿರುವಂತಹ ಮಾತು. ಅಂದ್ರೆ ಇನ್ಫ್ಯಾಕ್ಟ್ ಅವ್ರೇನು ಬಂದು ಮಾಧ್ಯಮಗಳ ಮುಂದೆ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದಲ್ಲ, ಒಂದು ಅನೌಪಚಾರಿಕವಾಗಿ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅದು ಕೇಳಿಸಿರುವಂಥದ್ದು. ನೋಡಿ, ಬೇಳೂರು ಗೋಪಾಲಕೃಷ್ಣ ಅವರು ಬಂದು ಸುಮ್ಮನೆ ಹೀಗೆ ಮಾತಾಡ್ತಾರೆ, ಮೋಸ್ಟ್ ಪ್ರಾಬ್ಲಿ ಅವರ ಒಂದು ಡಿಸಿಷನ್ ಬಗ್ಗೆ ಅಥವಾ ಸಿಎಂ ಹಾಗೆ DCM ಮಾತಾಡಿರೋದು, ಇವತ್ತು ಬ್ರೇಕ್ಫಾಸ್ಟ್ ಕೂಡ ಆಯಿತು, ಅವೆಲ್ಲ ಚರ್ಚೆಗಳ ಬಗ್ಗೆ ಬಹುಶಃ ಏನಾದರೂ ಕೇಳಿರ್ಬೋದು ಗೋಪಾಲಕೃಷ್ಣ ಅವರು. ಆ ಟೈಮಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬೇಳೂರು ಗೋಪಾಲಕೃಷ್ಣ ಅವರಿಗೆ ಹೇಳುವಂಥ ಮಾತು ಯಾವುದೂ ಶಾಶ್ವತ ಅಲ್ಲ, ರಾಜಕೀಯ ಅದರಲ್ಲೂ ರಾಜಕೀಯ ಏನು ಶಾಶ್ವತ ಅಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾರೆ. ಅದಕ್ಕೂ ಮುಂಚೆ ಏನದೇನು ನಮ್ಮ ಅಪ್ಪನ ಮನೆ ಆಸ್ತಿನ, ಏನಾಗುತ್ತೋ ಆಗಲಿ ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಗೋಪಾಲಕೃಷ್ಣ ಅವರ ಹತ್ರ ಮಾತಾಡಿದ್ದಾರೆ, ಬೇಳೂರು ಗೋಪಾಲಕೃಷ್ಣ ಅವ್ರ ಹತ್ರ. ಇದನ್ನು ನಾವು ಗಮನಿಸ್ತಾ ಹೋದರೆ ಒಂದಷ್ಟು ಬೆಳವಣಿಗೆಗಳನ್ನು ಕೂಡ ನಾವು ತಾಳೆ ಹಾಕಿ ನೋಡೋದಾದರೆ, ಈಗ ಸಿಎಂ ಮುಂಚಿನ ಧಾಟಿ ಇಲ್ಲ ಅವರ ಮಾತುಗಳಲ್ಲಿ. ಮುಂಚೆ ಕೇಳಿದಾಗ ಅದ್ಯಾಕೆ ನಾನೇ ಸಿಎಂ, ನಾನೇ 5 ವರ್ಷ ಕಂಪ್ಲೀಟ್ ಮಾಡ್ತೀನಿ, ಮುಂದೇನು ಬಜೆಟ್ ನಾನೇ ಮಂಡಿಸ್ತೀನಿ, ಮುಂದಿನ ದಸರಾ ಕೂಡ ನಾನೇ ಮಾಡ್ತೀನಿ ಅನ್ನೋ ರೀತಿಯಲ್ಲೇ ಮಾತಾಡ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಅದಾದ ನಂತರ ಹೈಕಮಾಂಡ್ ಏನು ಹೇಳುತ್ತೋ ನಾವು ಕೇಳ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಬಂದರು. ಇವತ್ತು ಈಗ ನೆನ್ನೆ ಮೊನ್ನೆ ಅಥವಾ ಶನಿವಾರ ಆದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್, ಅದಾದಮೇಲೆ ಇವತ್ತು ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್, ಅದೆಲ್ಲವನ್ನೂ ಗಮನಿಸ್ತಾ ಹೋದರೆ ಸಿಎಂ ಕೂಡ ತಮ್ಮ ಪಟ್ಟನ್ನು ಸಡಿಲಿಸಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಅಂದರೆ ಈಗ ಕಾಲ ಸನ್ನಿಹಿತವಾಗಿದೆ, ಮೋಸ್ಟ್ ಪ್ರಾಬಬ್ಲಿ ಅಧಿಕಾರವನ್ನು ಹಂಚಿಕೆ ಮಾಡುವಂಥ ಒಂದು ವಿಚಾರವಾಗಿ. ಹಾಗಾಗಿ ಈ ಥರದ ಒಂದಷ್ಟು ಮಾತುಗಳು ಬರ್ತಾ ಇವೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಇಲ್ಲಿ. ಇನ್ನು ಡಿಕೆ ಸಿಎಂ ಆಗುವ ಕುರಿತಂತೆಯೂ ಕೂಡ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಸಿಎಂ ಆಗೋದು ಹೈಕಮಾಂಡ್ ಹೇಳಿದಾಗ, ಇದು ಪತ್ರಕರ್ತರ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಅವರ ಉತ್ತರ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಹೇಳಿಕೆ ಇದು. ಏನ್ ಚರ್ಚೆ ಆಯ್ತು ಅನ್ನುವಂತಹ ಕುರಿತಂತೆ ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರ ಉತ್ತರ. ಹೈಕಮಾಂಡ್ ಹೇಳಿದಾಗ 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 ಇದು ಸಿಎಂ ಸಿದ್ದರಾಮಯ್ಯ ಅವರ ಮಾತುಗಳು. ಇದರ ಬೆನ್ನಲ್ಲೇ ಈಗ ಹೈಕಮಾಂಡ್ ಹೇಳದಂತೆ ನಂಬ್ಕೊಳ್ಬೇಕು, ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅದರಂತೆ ನಾವು ನಡಿಬೇಕು ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಸಿಎಂ ಇವತ್ತು ಆಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾಯ್ತಲ್ಲ, ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಸದಾಶಿವನಗರದ ಅವರ ನಿವಾಸಕ್ಕೆ ಬೆಳಿಗ್ಗೆ ಹೋಗಿದ್ರು, ಬ್ರೇಕ್ಫಾಸ್ಟ್ ಮಾಡಿದ್ರು. ಅದಾದ ಮೇಲೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾತಾಡಿದ್ದು, ಮೊನ್ನೆ ಮಾಡಿದ್ದಂಥ ಚರ್ಚೆನ ಇವತ್ತು ಕೂಡ ಮಾತಾಡಿದ್ದೀವಿ ಅಷ್ಟೇ. ಹೈಕಮಾಂಡ್ ಏನು ಹೇಳುತ್ತೋ ಅದರಂತೆ ನಾವು ನಡ್ಕೋತೀವಿ ಅನ್ನೋ ಮಾತುಗಳನ್ನು ಸಿಎಂ ಹೇಳಿದ್ರು. ಏನು ಹೇಳ್ತಾರೆ ಅದು ಮೊನ್ನೆನೇ ಚರ್ಚೆ ಮಾಡಿದ್ದೀವಿ, ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ
ಮೊನ್ನೆನೇ ಚರ್ಚೆ ಮಾಡಿದ್ದೀವಿ, ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಮೊನ್ನೆನೇ. ಇನ್ನು ಹೈಕಮಾಂಡ್ ಸಮಯ ನೀಡಿದ್ರೆ ಭೇಟಿ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ. ನಾಳೆ ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡ್ತೀನಿ. ಮಂಗಳೂರಲ್ಲಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಮಾತುಕತೆ ನಡೆಯುತ್ತೆ ಅಂತ ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ನಾಳೆ ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲು, ನಾನು 4ನೇ ತಾರೀಕು ಅಲ್ಲ ಸರ್, 4ನೇ ತಾರೀಕು ನಾಳೆ 3ನೇ ತಾರೀಕು 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ. ಸಮಯ ಸೊ ಒಂದ್ ಕಡೆ ಡಿ ಕೆ ಮತ್ತು ಸಿಎಂ ನಾವಿಬ್ರು ಒಟ್ಟಾಗಿದ್ದೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ರು ಕೂಡ ಕೆಲವೊಂದಷ್ಟು ಜನ ಶಾಸಕರು ತಮ್ಮದೇ ಆದಂತಹ ಸ್ಟೇಟ್ಮೆಂಟ್ಗಳನ್ನ ಮುಂದುವರಿಸಿದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಾರೆ, ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಕೂಲಿ ಕೇಳ್ತಾ ಇದ್ದೀವಿ, ಅದಕ್ಕೆ ಸಮಯ ಹಿಡಿಬಹುದು. DCM ಯಾವಾಗ ಸಿಎಂ ಆಗ್ತಾರೆ ಅಂತ ಹೇಳಿ ತೀರ್ಮಾನಿಸಬೇಕು, ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನ ಇವತ್ತು ಮತ್ತೊಮ್ಮೆ ಆಡಿದ್ದಾರೆ. ತೀರ್ಮಾನ ಆಗಬೇಕಾದ್ರೆ ಸಿಎಂ ಅನುಮತಿ ಖಂಡಿತವಾಗ್ಲೂ ಬೇಕಾಗತ್ತೆ. ಅವರ ಒಪ್ಕೊಂಡ್ರೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳಿ ಬಾಲಕೃಷ್ಣ ಅವರು ಮತ್ತೊಮ್ಮೆ ಮಾತಾಡಿದ್ದಾರೆ ಬೆಂಗಳೂರಿನಲ್ಲಿ. ಹೇಳಿದ ಮೇಲೆ DCM ಅವರು ಸಿಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇರೋದು, ಆದ್ರೆ ಅದು ಯಾವಾಗ ಅಂತ ಅದನ್ನ ನಾವ್ ಹೇಳಕ್ಕಾಗಲ್ಲ, ಸಿದ್ದರಾಮಯ್ಯನೇ ಹೇಳ್ಬೇಕು, ಬೇರೆ ಇನ್ಯಾರು ಹೇಳಕ್ಕಾಗಲ್ಲ. ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯನೇ ಹೇಳ್ಬೇಕು ಅದನ್ನ. ಹೌದು, ಇನ್ಯಾರು ತೀರ್ಮಾನ ಮಾಡೋದು? ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ಬೇಕು. ಸಿದ್ದರಾಮಯ್ಯನವರು ಮತ್ತೆ ಹೈಕಮಾಂಡ್, ಡೆಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ಬೇಕು DCM ಯಾವಾಗ ಸಿಎಂ ಆಗ್ಬೇಕು ಅಂತ. ಬಿಟ್ಕೊಡೋ ವಿಚಾರ ಸರ್, ಏನ್ ವಿಚಾರ ಆದ್ರೂ ಆಗ್ಲಿ, ತೀರ್ಮಾನ ಮಾಡೋದು ಯಾರು? ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ಬೇಕು. ಸಿಎಂ ಕೊಟ್ಟ ಮಾತಿನಂತೆ ನಡೀಬೇಕು ಅಂತೀರಾ ಸರ್? ಅದನ್ನ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಂದವ್ರನ್ನ ಕೇಳ್ಬೇಕಾಯ್ತು, ನಾನು ಕೇಳಿದ್ರೆ ನೀವು. ಸಿಎಂ ಅಂತಿಮ ತೀರ್ಮಾನದಂತೆ DCM DK ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಕೊಟ್ಟ ಮಾತಿನಂತೆ ನಡೀಲಿ ಅಂತ ಏನಾದ್ರೂ ತೀರ್ಮಾನ ಆಗ್ಬೇಕಾದ್ರೆ ವಿತ್ ಪರ್ಮಿಷನ್ ಆಫ್ ದಿ ಸಿಎಂ ಆಗ್ಬೇಕಲ್ವಾ? ಹೈಕಮಾಂಡ್ ಅಂಡ್ ಸಿಎಂ ಪರ್ಮಿಷನ್ ಏನಾದ್ರು ನಡಿಬೇಕು ಅಂದ್ರೆ ಹಂಗೆ ಅವರು ಒಪ್ಕೊಂಡ್ರೆ ನಡೀತದೆ. ಇದು ಬಾಲಕೃಷ್ಣ ಅವರ ಮಾತುಗಳು. ಇನ್ನು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು, ಅದಾದ ನಂತರ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು, ಹಾಗೆ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಮಾತಾಡಿದಂತಹ ಮಾತುಗಳು, ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾನಸಿಕವಾಗಿ ಯಾವುದೋ ವಿಚಾರಕ್ಕೆ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ, ಸಿದ್ಧರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರೆ ಮಾತಾಡೋಣ. ಪ್ರಸನ್ನ, ಈ ಹಿಂದೆ ಇದ್ದಂತಹ ಸಿನಾರಿಯೋಗಳು ಬೇರೆ, ಈಗ ಆಗಿರುವಂತಹ ಸಿನಾರಿಯೋಗಳು ಬೇರೆ, ಸಾಕಷ್ಟು ಬೆಳವಣಿಗೆಗಳಾಗೋಗಿವೆ. ಬಹುಶಃ ಈಗ ಇಲ್ಲ, ಅಧಿಕಾರಕ್ಕೆ ನಾನೇ ಗಟ್ಟಿಯಾಗಿ ಅಡ್ಕೊಂಡಿರ್ತೀನಿ ಅನ್ನುವಂಥ ಒಂದು ಧಾಟಿ ಸಿದ್ದರಾಮಯ್ಯ ಅವರಲ್ಲೂ ಕೂಡ ಇದ್ದಂತ ಕಾಣಿಸ್ತಾ ಇಲ್ಲ. ಅವರ ಹೇಳಿಕೆಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅದು ಕೂಡ ಬಹುಶಃ ಆಲ್ಮೋಸ್ಟ್ ಮಾನಸಿಕವಾಗಿ ಸಿದ್ಧತೆಯನ್ನ ಮಾಡ್ಕೊಂಡಂಗೆ ಕಾಣಿಸ್ತಾ ಇದಾರೆ. ಆಲ್ಮೋಸ್ಟ್ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟಿದ್ದಾರೆ. ಆ ಕುರ್ಚಿಯನ್ನು ಕೂಡ ಬಿಟ್ಕೊಡುವಂಥ ಒಂದು ನಿಟ್ಟಿನಲ್ಲಿ ಆಗಲೇ ಆಲೋಚನೆಗಳು ಬಂದಾಗಿವೆ. ಅದು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ? ಯಾಕಂದ್ರೆ ಬೇಳೂರು ಗೋಪಾಲಕೃಷ್ಣ ಅವ್ರ ಜೊತೆಗೆ ಮಾತಾಡಿದಂಥ ರೀತಿ ನೋಡ್ತಾ ಇದ್ದಾರೆ ಪ್ರಸನ್ನ. ರೆಹಮಾನ್, ಸಿದ್ದರಾಮಯ್ಯನವರು ಇವತ್ತು ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಆಡಿದಂತಹ ಮಾತು ಇವತ್ತಿನ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದ್ ಕಡೆ DK ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಕಳೆದ ಶನಿವಾರ ಕೂಡ ಆ ಒಂದು ಮೀಟಿಂಗ್ ನಡೆದಿತ್ತು. ಸುದೀರ್ಘವಾದಂತಹ ಚರ್ಚೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವೆ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಆಗಿದೆ. ಅದಾದ ಬಳಿಕ ಇದೀಗ ಒಂದು ರೀತಿಯಲ್ಲಿ ಮಾರ್ಮಿಕವಾದಂತಹ ಮಾತುಗಳನ್ನ, ಪರೋಕ್ಷವಾಗಿ ತಾತ್ವಿಕವಾದಂತಹ ತತ್ವಜ್ಞಾನದ ಭರಿತವಾದಂತಹ ಮಾತುಗಳನ್ನ ಇದೀಗ ಸಿದ್ದರಾಮಯ್ಯನವರು ಆಡ್ತಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳಿಗೆ ಎದುರಾದಾಗ ಸಹಜವಾಗಿ ಅವರು ಪ್ರಶ್ನೆ ಕೇಳ್ತಾರೆ, ಮುಖ್ಯಮಂತ್ರಿಗಳೇ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಹೇಗಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಬೇಳೂರು ಗೋಪಾಲಕೃಷ್ಣ ಕೇಳಿದಾಗ ಸಿದ್ದರಾಮಯ್ಯನವರು ಹೇಳಿದಂಥ ಮಾತು, ಏನಾದ್ರಾಗ್ಲಿ ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಬಹಳ ಯೋಚನೆ ಮಾಡುವಂಥ ವ್ಯಕ್ತಿ ನಾನಲ್ಲ, ಅಧಿಕಾರಕ್ಕಂಟು ಅಂಟ್ಕೊಂಡು ಕೂತಿಲ್ಲ, ಏನೇ ಆದರೂ ಕೂಡ ರಾಜಕೀಯ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ಈ ಮಾತು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು ಕಳೆದ 10-15 ದಿನಗಳ ಹಿಂದೆ ಇದ್ದಂತಹ ಸಿದ್ದರಾಮಯ್ಯನವರ ಮಾತಿನ ಧಾಟಿ
ಧಾಟಿಗೂ ಈಗ ಸಿದ್ದರಾಮಯ್ಯನವರು ಬರ್ತಾ ಬರ್ತಾ ಹೇಳ್ತಾ ಇರುವಂತಹ ಹೇಳಿಕೆಗಳಿಗೂ ಸಾಕಷ್ಟು ವ್ಯತ್ಯಾಸಗಳಿದಾವೆ. ಮೊದಲು ಸಿದ್ದರಾಮಯ್ಯನವರು ತಾನೇ 5 ವರ್ಷ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ನವೆಂಬರ್ 20ನೇ ತಾರೀಕಿನ ತನಕವೂ ಕೂಡ. ಆದರೆ ಅದಾದ ಬಳಿಕ ನಡೆದಂಥ ಎಲ್ಲ ಬೆಳವಣಿಗೆಗಳು, ಹೈಕಮಾಂಡ್ನ ಸೂಚನೆ, ಹೈಕಮಾಂಡ್ನ ಸಂದೇಶ, ಇಲ್ಲಿಂದ ಅಲ್ಲಿ ತನಕ ಆದಂಥ ಎಲ್ಲ ರೀತಿಯ ಬೇರೆ ಬೇರೆ ಸ್ವರೂಪದ ರಾಜಕಾರಣ, ಸಿದ್ದರಾಮಯ್ಯನವರು ಬೇರೆ ಯೋಚನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಅವಕಾಶ ಮಾಡಿಕೊಡ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಸಹಜವಾಗಿಯೇ ಹೈಕಮಾಂಡ್ ಇದುವರೆಗೂ ಕೂಡ ಯಾವುದೇ ರೀತಿಯ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಅಂದ್ರೆ ತಾನು ಯಾವ ನಿರ್ಣಯಕ್ಕೆ ಹೊರಡ್ತಾ ಇದ್ದೀನಿ ಅನ್ನುವಂಥದ್ದು ಹೈಕಮಾಂಡ್ನ ದೃಷ್ಟಿಯಿಂದ ಯಾವ ನಿಲುವು ಇದೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಆಗಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದ್ರೆ ಪರೋಕ್ಷವಾಗಿ ಎಲ್ಲ ಒಂದ್ ಕಡೆ ಮುಂದಿನ ದಿನಗಳು ಬಂದರೂ ಬರಬಹುದು ಅನ್ನುವಂತಹ ರೀತಿಯ ಧಾಟಿ ಏನಿದೆ, ಇದು ಸಿದ್ದರಾಮಯ್ಯ ಎಲ್ಲ ಒಂದ್ ಕಡೆ ಅಧಿಕಾರವನ್ನ ಹಸ್ತಾಂತರ ಮಾಡುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದಾರಾ ಅನ್ನುವಂತಹ ಪ್ರಶ್ನೆಗಳನ್ನ ಮೂಡಿಸುತ್ತೆ. ಸಿದ್ದರಾಮಯ್ಯನವರು ಕೇವಲ ಒಬ್ಬಂಟಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರನ್ನ ನಂಬಿದಂತಹ ಶಾಸಕರಿದ್ದಾರೆ, ನಾಯಕರಿದ್ದಾರೆ, ಅವರ ಅಭಿಪ್ರಾಯವನ್ನು ಕೂಡ ಆಲಿಸಬೇಕಾಗುತ್ತೆ. ಆದ್ರೆ ಸಿದ್ದರಾಮಯ್ಯನವರು ಮಾನಸಿಕವಾಗಿ ಅಥವಾ ಈ ರೀತಿಯ ಬೆಳವಣಿಗೆಗಳನ್ನ ಗಮನಿಸಿ ಎಲ್ಲೋ ಒಂದ್ ಕಡೆ ಈ ರೀತಿಯ ನಿರ್ಧಾರಕ್ಕೆ ಬಂದ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದ್ದಾರೆ. ನಿಜ ಪ್ರಸನ್ನ, ವಾಟ್ ಎವರ್ ಸೆಡ್ ಅಂಡ್ ಡನ್, ಈಗ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಮಾತುಗಳನ್ನ ಹೇಳ್ತಾ ಇದ್ರು ಕೂಡ ಅಷ್ಟು ಈಸಿಯಾಗಿ ರಾಜಕೀಯ ಏನು ಶಾಶ್ವತ ಅಲ್ಲ ಅಂತ ಹೇಳಿದ್ರು ಕೂಡ ನಾನು ರಾಜಕೀಯ ಬಿಟ್ಬಿಡ್ತೀನಿ, ಸನ್ಯಾಸತ್ವ ಪಡ್ಕೊಂಡು ಮನೇಲಿ ಕೂತ್ಕೊಬಿಡ್ತಾರೆ ಸಿದ್ದರಾಮಯ್ಯ ಅವರು, ಮೂಲೆಗುಂಪಾಗ್ತಾರೆ ಅನ್ನುವಂಥದ್ದಂತೂ ಈ ಮಾತುಗಳಂತೂ ಖಂಡಿತವಾಗ್ಲೂ ಆಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಸಿದ್ದರಾಮಯ್ಯ ಅವರು. ಬಂದ ಈ ವಿಚಾರವಾಗಿ ಮಾತಾಡ್ತೀನಿ ನೋಡಿ.